ನಮಸ್ಕಾರ ವೀಕ್ಷಕ ಬಂಧುಗಳೇ. ಈ ಹಳ್ಳಿಯಲ್ಲಿ ಒಂದು ಶಬ್ದ ಹೇಳ್ತಾರೆ, ಮುಂದ್ಲಾ ನೆಟ್ಗೋದ್ರೆ ಇಂದ್ಲಾ ನೆಟ್ಟಿಗೆ ಬರುತ್ತೆ ಅಂತಾರೆ. ಹೊಲ ಹೂಡಬೇಕಾದ್ರೆ ಮುಂದಿನ ಎತ್ತು ಹೇಗೆ ಹೋಗುತ್ತೆ ಆದ್ರೆ ಹಿಂದೆ ಇರುವಂತದ್ದು ಹಾಗೇ ಬರುತ್ತೆ. ಇವತ್ತು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಾವು ಯೋಚನೆ ಮಾಡಿದಾಗ ಯಾವ ಮೇಲಧಿಕಾರಿಗಳು ಒಳ್ಳೆ ಹೆಜ್ಜೆ ಇಡ್ತಾರೆ, ಆ ಹಿಂದೆ ಬರುವಂತ ಅವರು ಕೂಡ ಒಳ್ಳೆ ಹೆಜ್ಜೆನೇ ಇಡಕ್ ಪ್ರಯತ್ನ ಮಾಡ್ತಾರೆ. ಅವರೇ ದಾರಿ ತಪ್ಪಿದ್ರೆ ಇವರು ಇನ್ನಷ್ಟು ದಾರಿ ತಪ್ಪೋದಿಕ್ಕೆ ಮಾನಸಿಕವಾಗಿ ತಯಾರಾಗ್ತಾ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಇವತ್ತು ಕೇಂದ್ರ ಕಚೇರಿಯಲ್ಲಿ ಅಧೀಕ್ಷಕರಾಗಿ ಶ್ರೀನಿವಾಸ ಮೂರ್ತಿ ಅವರೇನು ಕೆಲಸ ಮಾಡ್ತಿದ್ದಾರೆ, ಒಂದಂತೂ ಎಲ್ಲರಿಗೂ ಗೊತ್ತಿರುವಂತದೇ, ಅವ್ರ ಅಪಾಯಿಂಟ್ ಆದಾಗಿಂದ ಡ್ರೈವರ್ ಆಗಿ ಬಂದಾಗಿಂದ ಇವತ್ತಿನವರೆಗೂ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಅವರ ಸ್ವಂತ ಅಣ್ಣನ ಮಗ ಶ್ರೀನಿವಾಸ ಏನಿದ್ದಾರೆ, ಇವತ್ತು ನೆಲಮಂಗಲದ ಬೈಲಾಂಜನೇಯ ದೇವಾಲಯದಲ್ಲಿ ಏನು ಪಾರೆಪತ್ಯದ ಕೆಲಸ ಮಾಡ್ತಿದ್ರು, ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಂದ್ರೆ, ದೇವಾಲಯದ ಕಟ್ಟಡದ ವ್ಯಾಪ್ತಿಯನ್ನ ಬಿಟ್ಟು ಸುತ್ತಮುತ್ತಲು ಇರುವಂತ ಎಲ್ಲ ಜಾಗವನ್ನು ಕದಿಮರಿಗೆ ಮಾರ್ಕೊಂಡಿದ್ದಾರೆ. ಯಾವ ರೀತಿ ಮಾರ್ಕೊಂಡಿದ್ದಾರೆ ಅಂದ್ರೆ, ಈ ದೇವಾಲಯದ ರೆಕಾರ್ಡ್ ಸೆಕ್ಷನ್ ನಲ್ಲಿ ಇದೇ ಶ್ರೀನಿವಾಸ ಮೂರ್ತಿ ಅವರು ಕೆಲಸ ಮಾಡ್ತಿರ್ತಾರೆ. ನಾನು ಹಿಂದೆನೂ ತಿಳಿಸಿದ್ದೀನಿ, ರೆಕಾರ್ಡ್ ರೂಮ್ ನಲ್ಲಿ ಈತ ಇದ್ದಾಗ ಹಣಕ್ಕೋಸ್ಕರ ಎಷ್ಟೆಲ್ಲ ದಾಖಲೆಗಳನ್ನ ಮಾರ್ಕೊಂಡಿದ್ದಾರೆ ಅನ್ನುವಂಥದ್ದು ಎಲ್ಲ ಅಧಿಕಾರಿಗಳಿಗೂ ಗೊತ್ತಿರುವಂತದ್ದೇ. ಆದ್ರೆ ಈತ ರಾಜಾರೋಷವಾಗಿ ಈ ಶ್ರೀನಿವಾಸ ಅನ್ನುವಂಥವನು ನಮ್ ಚಿಕ್ಕಪ್ಪ ಇದ್ದಾರೆ ಅನ್ನೋ ಕಾರಣಕ್ಕೆ ಹೋಗಿ ದೇವಾಲಯದ ದಾಖಲೆಗಳನ್ನೆಲ್ಲ ತಗೊಂಡ್ಬಂದು, ಅಂದ್ರೆ ದಾಖಲೆಗಳ ಕೊರತೆ ಇದೆ ಅಂತ ಅನ್ನೋದು ಗೊತ್ತಿರೋದ್ರಿಂದ ಆ ದಾಖಲೆಗಳನ್ನ ತಂದು ಕದಿಮರಿಗೆ ಮಾರ್ಕೊಂಡಿದ್ದಾರೆ. ಅಂದ್ರೆ ರೌಡಿ ಶೀಟರ್. ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯನ್ನ ಆ ರೌಡಿ ಶೀಟರ್ ಏನಿದ್ದಾರೆ ಅವರ ವಿಸ್ತೃತ ವರದಿಯನ್ನು ಇದಕ್ಕೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ರೀತಿ ಮುಜರಾಯಿ ಇಲಾಖೆಯಲ್ಲಿ ಅಧಿಕಾರಿಗಳು ಅನ್ಸ್ಕೊಂಡವರು ಈ ರೀತಿ ದಾಖಲೆಗಳನ್ನ ಮಾರ್ಕೊಳ್ಳೋದು, ವ್ಯವಸ್ಥೆಯನ್ನ ದುರುಪಯೋಗ ಪಡಿಸ್ಕೊಳ್ಳೋದು, ಕೇವಲ ಹಣಕ್ಕೋಸ್ಕರ ಇಷ್ಟೆಲ್ಲ ತಪ್ಪುಗಳನ್ನ ಮಾಡಿದ್ರೆ ನಿಜವಾದ ಭಗವಂತನಾದ ಕ್ಷಮಿಸ್ತಾರೇನ್ರಿ? ಇವತ್ತು ಜಮೀನಿನ ಮೂಲ ತಿಳಿದಿರುವಂತ ವ್ಯಕ್ತಿಗಳಿಂದ ಇವತ್ತು ದೇವಾಲಯದಲ್ಲಿ ಇವತ್ತು ಬೈಲಾಂಜನೇಯ ಅಂತ ಹೇಳ್ತಾ ಇದ್ದಾಗೆ ಎಲ್ಲ ಬೈಲು, ಇವನ್ ರೈಲ್ವೆ ಸ್ಟೇಷನ್ ಮೊದಲುಗೊಂಡು ದೇವಾಲಯದ ಜಾಗವೇ ಅಂತದನ್ನ ಮಾರಾಟ ಮಾಡಿಕೊಂಡು ಎಷ್ಟೆಲ್ಲ ಅವ್ಯವಸ್ಥೆ ಮಾಡಿದ್ದಾರೆ. ಆ ಬೈಲಾಂಜನೇಯ ದೇವಾಲಯದ ಪಾರೆಪತ್ಯದಾರ ಶ್ರೀನಿವಾಸನ ಯಾವಾಗ ಅಮಾನತ್ ಮಾಡಿದ್ದಾರೆ ಅಧಿಕಾರಿಗಳು, ಲೋಕಾಯುಕ್ತಗೆ ಕೊಟ್ಟಿದ್ದಾರೆ, ಪತ್ರಿಕೆಗಳಲ್ಲಿ ಬಂದಿದೆ. ಇನ್ನು ಇದು ದೊಡ್ಡದಾಗುತ್ತೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತ ಶ್ರೀನಿವಾಸ ಮೂರ್ತಿ ಒಂದು ವಾರ ರಜಾ ಹಾಕಿ ಆ ವ್ಯಕ್ತಿಯನ್ನ ನಾಪತ್ತೆ ಮಾಡಿ, ಅಂದ್ರೆ ಅವನು ಯಾರಿಗೂ ಸಿಗದೇ ಇರೋ ರೀತಿಯಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಮತ್ತೆ ಯಾರ್ಯಾರಿಂದ ಶಿಫಾರಸ್ ಮಾಡಬೇಕು ಈ ವಾಮ ಮಾರ್ಗದಲ್ಲಿ ಹೆಜ್ಜೆ ಇಡ್ತಾ ಹೋದ್ರು. ಮೊನ್ನೆ ಸೋಮವಾರ ಬಂದಿದ್ದಾರೆ. ಸೋಮವಾರ ಬಂದಾಗ ಬೆನ್ನಿಗೆ ಬೆಲ್ಟ್ ಹಾಕೊಂಡ್ಬಂದು ನಾಟಕ ಆಡ್ತಾ ಇದ್ದಾರೆ. ನಿಮ್ಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾರೇನ್ರಿ? ನೀವೇನೋ ಹಾಳಾಗಿದ್ದೀರಾ. ನಿಮ್ಮ ಮುಂದಿನ ಪೀಳಿಗೆ, ನಾನು ಇದು ಮುಜರಾಯಿ ಇಲಾಖೆಗೂ ಹೇಳೋದಿಲ್ಲ, ನಿಮ್ಮ ಕುಟುಂಬ ಕಣ್ರಿ, ನಿಮ್ಮ ಕುಟುಂಬದ ಸದಸ್ಯರು ಅವರಿಗೆ ನೀವು ಮೇಲ್ಪಂಕ್ತಿ ಆಗಬೇಕು. ನಮ್ಮ ಚಿಕ್ಕಪ್ಪನೂ ಕಳ್ಳ, ನಾನು ಕಳ್ಳ, ನಮ್ಮ ಪರಂಪರೆನೇ ಕಳ್ಳ ಅಂತ ಅಂದ್ಕೊಂಡ್ರೆ ಎಷ್ಟು ಮಟ್ಟಿಗೆ ಸರಿ? ಇದು ನಿಮಗೆ ನೀವೇ ಅವಲೋಕನ ಮಾಡಿ. ಯಾರು ನಿಮ್ಮ ತಿದ್ದಕ್ಕಾಗೋದಿಲ್ಲ.